ನಮಸ್ತೆ, ವೆಲ್ಕಮ್ ಟು ಗ್ರೋತ್ ಪಾರ್ಟ್ನರ್ಸ್. ಈ ವಿಡಿಯೋದಲ್ಲಿ ನಾನು ಟ್ಯಾಲಿ ಪ್ರೈಮ್ ಡಾಟಾನ ಯಾವ ರೀತಿ ರಿಸ್ಟೋರ್ ಮಾಡೋದು ಅಂತ ನಿಮಗೆ ತೋರಿಸ್ತೀನಿ. ಮೊದಲನೇದಾಗಿ ಟ್ಯಾಲಿ ಪ್ರೈಮ್ ನ ಓಪನ್ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ಡೆಸ್ಕ್ಟಾಪ್ ನಲ್ಲಿ ಬ್ಯಾಕಪ್ ತಗೊಂಡಿದ್ದು ಓಪನ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ನೋಡಬಹುದು TBK ಫೈಲ್ ಮಾತ್ರನೇ ಇದೆ. ಈ ಪಾತ್ ನಾನು ಕಾಪಿ ಮಾಡ್ಕೋತಾ ಇದ್ದೀನಿ. ಇವಾಗ ಟ್ಯಾಲಿ ಪ್ರೈಮ್ ನ ಓಪನ್ ಮಾಡಿ ಇಲ್ಲಿ ವೈ ಡೇಟಾ ಫಸ್ಟ್ ಆಪ್ಷನ್ ಬ್ಯಾಕಪ್ ಅಂತ ಇದೆ, ಸೆಕೆಂಡ್ ಆಪ್ಷನ್ ರಿಸ್ಟೋರ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಇಲ್ಲಿ ರಿಸ್ಟೋರ್ ಡೆಸ್ಟಿನೇಷನ್ ಪಾತ್ ಅಂತ ಇದೆ ಅಲ್ವಾ, ಇಲ್ಲಿ ಕ್ಲಿಕ್ ಮಾಡಿಕೊಂಡು ಸ್ಪೇಸ್ ಬಾರ್ ಮಾಡ್ತೀನಿ. ಇವಾಗ ಕಂಟ್ರೋಲ್ ವಿ ಪೇಸ್ಟ್ ಎಂಟರ್, ಕಂಟ್ರೋಲ್ ವಿ ಪೇಸ್ಟ್ ಎಂಟರ್ ಮಾಡಿದ್ರೆ ನಾವು ನೋಡ್ಬೋದು ಇಲ್ಲಿ ನಮಗೆ ಇಂಟರ್ನಲ್ ಕಂಪ್ನೀಸ್ ಎಲ್ಲ ಓಪನ್ ಆಗ್ತಾ ಇದೆ. ಇಲ್ಲಿ ಸ್ಪೆಸಿಫೈ ಪಾತ್ ಅಂತ ಇದೆ ಅಲ್ವಾ, ಇಲ್ಲಿ ಕ್ಲಿಕ್ ಮಾಡಿಕೊಂಡು ಮತ್ತೆ ನಾನು ಪೇಸ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿ ಎಂಟರ್, ಇಲ್ಲಿ ನೋಡ್ಬೋದು ನಮಗೆ ಗ್ರೋತ್ ಪಾರ್ಟ್ನರ್ಸ್ ಕನ್ನಡ ಡೆಮೋ ಅಂತ ಬಂದಿದೆ. ಈ ಕಂಪ್ನಿನ ನಾನು ಸೆಲೆಕ್ಟ್ ಮಾಡಿಕೊಂಡು ಎಂಡ್ ಆಫ್ ಲಿಸ್ಟ್ ಕೊಡ್ತೀನಿ, ಎಕ್ಸೆಪ್ಟ್. ಇವಾಗ ನೋಡ್ಬೋದು ಇಲ್ಲಿ ಯಾವುದೇ ರೀತಿಯಾದಂತಹ ಇನ್ನೊಂದು ಫೈಲು ರಿಸ್ಟೋರ್ ಆಗಿಲ್ಲ. ಅಂದ್ರೆ ಇವಾಗ ನಾನು ಎಸ್ ಅಂತ ಇಲ್ಲಿ ಎಕ್ಸೆಪ್ಟ್ ಎಸ್ ಅಂತ ಕೊಟ್ರೆ ಇವಾಗ ಇಂಟರ್ನಲ್ ಕಂಪ್ನೀಸ್ ಎಲ್ಲ ಇಲ್ಲಿ ರಿಸ್ಟೋರ್ ಆಗುತ್ತೆ. ನೋಡಿ ಎಸ್ ಅಂತ ಕೊಟ್ಟಿದ್ದೀನಿ. ಇವಾಗ ನೋಡಿ ಇವಾಗ ಇಲ್ಲಿ TBK ಫೈಲ್ ಇದೆ, ಹಾಗೆ ಮೇಲ್ಗಡೆ ಇನ್ನೊಂದು ಫೈಲ್ ರಿಸ್ಟೋರ್ ಆಗಿದೆ. ಇದನ್ನ ಕ್ಲಿಕ್ ಮಾಡಿದಾಗ ನೋಡ್ಬೋದು ಇಂಟರ್ನಲ್ ಕಂಪ್ನೀಸ್ ಎಲ್ಲ ಬಂದಿದೆ. ಈ ರೀತಿಯಾಗಿ ನಾವು ಟ್ಯಾಲಿಲಿ ಡೇಟಾನ ರಿಸ್ಟೋರ್ ಮಾಡ್ಕೋಬಹುದು. ಇದರಲ್ಲಿ ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ಮ ಆಫೀಸ್ ನಂಬರ್ ಇದೆ, ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು.